ಜಮ್ಮು ಕಾಶ್ಮೀರದಲ್ಲಿ ಸೇನಾ ಸಮವಸ್ತ್ರದಲ್ಲಿ ಉಗ್ರ ನುಸುಳಿದ್ದಾನೆ. ಯೋಧ ಮತ್ತು ಉಗ್ರನ ಮಧ್ಯೆ ಗುಂಡಿನ ಚಕಮಕಿಯಾಗಿದೆ. ಈ ಹಂತದಲ್ಲಿ ಗುಂಡಿನ ಚಕಮಕಿಯಲ್ಲಿ ಓರ್ವ ಯೋಧನಿಗೆ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ನಗ್ರೋಟಾದಲ್ಲಿ ಉಗ್ರನ ಮೇಲೆ ಸೇನೆ ಫೈರಿಂಗ್ ಅನ್ನು ನಡೆಸಿದೆ. ಸೇನಾ ಸಮವಸ್ತ್ರದಲ್ಲಿ ಬಂದು ಆ ನಂತರದಲ್ಲಿ ಇದನ್ನ ಯೋಧರು ಪತ್ತೆ ಹಚ್ಚಿದ್ದಾರೆ. ಪ್ರಶ್ನೆ ಮಾಡಿದಂತಹ ಹೊತ್ತಲ್ಲಿ ಅಲ್ಲಿ ಗುಂಡಿನ ಚಕಮಕಿಯಾಗಿದೆ. ಯೋಧರೊಬ್ಬರಿಗೆ ಗಾಯವಾಗಿದೆ. ಇದನ್ನೇ ಪಹಲ್ಗಾಮ್ನಲ್ಲೂ ಕೂಡ ಅವರು ಮಾಡಿದ್ದು. ಸೇನಾ ಸಮವಸ್ತ್ರದಲ್ಲಿ ಬಂದ್ರು, ಜನರನ್ನ ಯಾಮಾರಿಸಿದ್ರು. ಆ ನಂತರದಲ್ಲಿ ಅವ್ರನ್ನ ಧರ್ಮ ಕೇಳಿ ಗುಂಡಿಟ್ಟುಕೊಂಡ್ರು. ಈಗಲೂ ಕೂಡ ಅದೇ ಕಳ್ಳಾಟವನ್ನ, ಅದೇ ನರಿ ಬುದ್ಧಿಯನ್ನ ಪಾಕಿಸ್ತಾನ ತೋರಿಸ್ತಾ ಇದೆ. ಸೇನಾ ಸಮವಸ್ತ್ರದಲ್ಲಿ ಬರೋ ಮೂಲಕವಾಗಿ ಉಗ್ರರು ದಾಳಿಯನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಅರುಣ್, ಇದೊಂದು ಅನುಮಾನ ಇತ್ತು. ಪಾಕಿಸ್ತಾನದ ಸೇನೆಯೇ ಈ ದಾಳಿಯನ್ನ ನಡೆಸ್ತಾ ಇದೆಯಾ ಅಥವಾ ಉಗ್ರರು ಬಂದು ಈ ಅಟ್ಯಾಕ್ ಗಳನ್ನ ಮಾಡ್ತಿದ್ದಾರೆ ಅಂತ. ಈಗ ಈ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ, ಈಗ ಬಂದಂತಹ ಸುದ್ದಿಯನ್ನ ಗಮನಿಸ್ತಾ ಇದ್ರೆ, ಹಾಗಾದ್ರೆ ಅಲ್ಲಿ ಉಗ್ರರೇ ಸೇನೆಯ ಪಾತ್ರಧಾರಿಗಳಾಗಿದ್ದಾರೆ. ಉಗ್ರರೇ ಸೈನಿಕರು, ಸೈನಿಕರೇ ಉಗ್ರರು, ಅದರಲ್ಲಿ ಯಾವ ಅನುಮಾನನೂ ಇಲ್ಲ ದಿವ್ಯಾ. ಯಾಕೆ ಅಂತಂದ್ರೆ ನಿಮಗೆ ಕೆಲವು ದಿನಗಳ ಹಿಂದೆ ಅಷ್ಟೇ ಹಮಾಸ್ದಿಂದ ಕರೆಸಿ ಅವ್ರನ್ನ ಟ್ರೈನನ್ನು ಕೊಟ್ಟಿರುವಂಥದ್ದು ಇದೆ. ಹಮಾಸ್ದಿಂದ ಕರೆಸಿ ಟ್ರೈನಿಂಗ್ ಅನ್ನು ಕೊಡುತ್ತೆ ಪಾಕಿಸ್ತಾನ. ಯೋಚನೆ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ಇರಬೇಕು ಅಲ್ಲಿರುವಂಥವ್ರು ಅಂತೇಳಿ, ಎಂಥ ಕಂತ್ರಿ ಇರಬೇಕು ಅಂತ ಹೇಳಿ. ಆಮೇಲೆ ಅಲ್ಲಿ ಪ್ರಧಾನಿಗಳನ್ನು ಆ ರೀತಿಯಾಗಿ ಮಾತನಾಡಿದ್ರು ಕೂಡ ಅಲ್ಲಿರುವಂಥ ಸೇನೆ ಯಾವುದೇ ರೀತಿಯಾಗಿ ಗೌರವ ಕೊಡೋದಿಲ್ಲ, ಯಾವ ಮರ್ಯಾದೆಯನ್ನು ಕೊಡೋದಿಲ್ಲ. ಇವತ್ತಿಷ್ಟೆಲ್ಲ ಹೇಳಿದ ನಂತರ ಕೂಡ ಅವು ಮರ್ಯಾದೆ ಕೊಡೋದೇನೆ ಈ ರೀತಿಯಾಗಿ ಫೈರ್ ಮಾಡ್ತಾರೆ ಅಂತಂದರೆ ಏನು ಹೇಳೋಣ? ಹಾಗಿದ್ದಾಗ ಈಗ ಸೇನೆ ಮಾಡಿಲ್ಲ, ಇದು ಟೆರರಿಸ್ಟ್ಗಳು ಮಾಡಿದ್ದಾರೆ ಅನ್ನೋದಾದರೆ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅಂತೇಳಿ ರೆಸ್ಪಾನ್ಸಿಬಲ್ ಅಲ್ವಾ? ಆಗಿದ್ದಾಗ ಪಾಕಿಸ್ತಾನ ಜವಾಬ್ದಾರಿ ಇಲ್ವಾ? ಹಾಗಿದ್ದಾಗ ಯಾಕೆ ದೇಶ ಬೇಕು ಅಂತೆ? ಈ ದೇಶವನ್ನು ಅಮೆರಿಕ ಕೇಳಬೇಕೀಗ, ಯಾಕೆ ಬೇಕು ದೇಶ ನೀನು ಅಂತ ಹೇಳಿ. ಅವಶ್ಯಕತೆ ಇಲ್ಲ ಅಲ್ಲಿ. ಆಮೇಲೆ ನಮ್ಮ POK ಅಲ್ಲಿ ಅವರು ಟೆರರಿಸ್ಟ್ ಕ್ಯಾಂಪ್ಗಳನ್ನು ಮಾಡ್ಕೊಂಡಾಗಲೂ ಅದನ್ನು ನಿಭಾಯಿಸೋಕ್ಕಾಗ್ತಿಲ್ಲ ಅಂತಂದರೆ POK ಅನ್ನೋದಂತ ಯಾಕಿರ್ಬೇಕು? ಅದನ್ನು ಭಾರತಕ್ಕೆ ಬಿಟ್ಕೊಡ್ಬೇಕು, ನಾವು ನೋಡ್ಕೊಳ್ತೀವಿ ಯಾವ ರೀತಿಯಾಗಿ ಟೆರರಿಸ್ಟ್ ಕ್ಯಾಂಪ್ಗಳು ಹೆಂಗೆ ನಡೆಯುತ್ತೆ, ಏನಿರುತ್ತೆ, ಯಾವ ರೀತಿ ಬಂದೋಬಸ್ತನ್ನು ಮಾಡ್ಕೊಳ್ಬೇಕು ನಮಗಿದೆ. ಕಾರಣ ಅವ್ರ ಹತ್ರ ಆರ್ಮಿ ಇಲ್ಲ. ಆರ್ಮಿ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಕಡೆಗೆ ನೋಡ್ಕೊಳ್ಳೋಕ್ಕಾಗಲ್ಲ, ನಮ್ಗೆ ಹಾಗೆ ಹೀಗೆ ಅಂತೇಳಿ ಕಂತ್ರಿ ಬುದ್ಧಿ ಥರ ತೋರಿಸ್ತಾರೆ. ಇರುವಂಥದ್ದು 6 ಲಕ್ಷ, ನಮ್ಮಲ್ಲಿ 16 ಲಕ್ಷ. ಹೇಗೆ ನಿಭಾಯಿಸ್ಕೊಳ್ಬೋದು, ಯಾವ ರೀತಿಯಾಗಿ ನಿಭಾಯಿಸ್ಕೊಳ್ಬೋದು ಅದು ಗೊತ್ತಿದೆ ನಮಗೆ. ಈ ಪಾಕಿಸ್ತಾನ ತನಗೆ ಹೇಗೆ ಬೇಕೋ ಹಾಗೆ ಉಸುರುವಳ್ಳಿ ರೀತಿಯಲ್ಲಿ ಆಡ್ಕೊಳ್ಳುತ್ತೆ, ಗೋಸುಂಬೆ ರೀತಿಯಲ್ಲಿ ಆಡ್ಕೊಳ್ಳುತ್ತೆ. ತನಗೆ ಬೇಕಾಗಿರೋ ರೀತಿಯಲ್ಲಿ ಸೈನಿಕರು, ಇಲ್ಲದೆ ಇರೋ ರೀತಿಯಲ್ಲಿ ಉಗ್ರರು. ಆಮೇಲೆ ಅವರು ಉಗ್ರರು ಅಂತ ಕರೆಯಲ್ಲ, ಅವ್ರನ್ನ ಉಗ್ರರು ಅಂತಲೇ ಕರೆಯಲ್ಲ. ಅದಕ್ಕೆ ಅವರು ಅವಾಗವಾಗ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳ್ತಾ ಇರ್ತಾರೆ, ಏನು ನಮ್ಮಲ್ಲಿ ಯಾರೂ ಕೂಡ ಉಗ್ರರಿಲ್ಲ, ನಾವು ಯಾರನ್ನೂ ಉಗ್ರರು ಪೋಷಿಸ್ತಾ ಇಲ್ಲ ಅಂತೇಳಿ. ಇಡೀ ಪ್ರಪಂಚ ಹೇಳ್ತಾ ಇದ್ರು ಕೂಡ ಅವ್ರು ಅದನ್ನು ಹೇಳಲ್ಲ. ಬಟ್ ಅವ್ರು ಹೇಳೋದೇನು ಅಂತಂದರೆ ಅವ್ರು ಹೋರಾಟಗಾರರು. ಹಾಗಾಗಿ ಇಡೀ ದೇಶ ಭಾರತದ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಹೋದಾಗ, ಇಂಥವ್ರು ಟೆರರಿಸ್ಟ್ಗಳು ಮಾಡಿದ್ದಾರೆ ಅಂತಂದಾಗ ಅವರನ್ನು ಅವರು ಹೌಸ್ ಅರೆಸ್ಟ್ ಅಂತ ಮಾಡಿಡ್ತಾರೆ ಪಾಕಿಸ್ತಾನದವರು. ಹೌಸ್ ಅರೆಸ್ಟ್, ಅದಕ್ಕೆ ಭದ್ರತೆ ಬೇರೆ ಸೈನಿಕರದ್ದು. ಅದು ಸೈನಿಕರು ಉಗ್ರರ ಅವತಾರದಲ್ಲಿರುವಂಥವ್ರು. ಅಲ್ಲಿ ಹೌಸ್ ಅರೆಸ್ಟ್ ಮಾಡಿಡ್ತಾರೆ. ಹಫೀಜ್ ಸೈದನ್ನು ಇನ್ನೇನು ಮಾಡಿದ್ದಿದ್ರು? ಹೌಸ್ ಅರೆಸ್ಟಲ್ಲೇ ಮಾಡಿಟ್ಟಿದ್ದು. ಎಲ್ಲರನ್ನೂ ಕೂಡ ಕಸಬನ್ನು ಅವರು ಹುತಾತ್ಮ ಅಂತ ಕರೀತಾರೆ. ಇನ್ನೇನು ಹೇಳೋಣ ಪಾಕಿಸ್ತಾನಕ್ಕೆ? ಕಸಬನ್ನು ಹುತಾತ್ಮ ಅಂತ ಕರೆಯುವಂಥ ದೇಶವನ್ನ ನಾವಿನ್ನೂ ಕೂಡ ನಂಬ್ಕೊಂಡಿದ್ದೀವಲ್ಲ, ನಾವೇ ಫೂಲ್ಸ್ ಅಂತ ಅನಿಸುತ್ತೆ. ಓಕೆ.